ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕೀಯ ವಿಚಾರ ಮಾತನಾಡಿದ ಸಂಸದ ಜಗದೀಶ್ ಶೆಟ್ಟರ್, ನಾನು ನೆಲಜಿ, ಶಿಂದೋಳಿ, ಮುತಿಗ 3 ಗ್ರಾಮಗಳ ಪಂಚಾಯತ್ಗಳ ಬಗ್ಗೆ ಉದಾಹರಣೆ ಕೊಟ್ಟಿರ್ತೇನೆ. ಈ ಬಗ್ಗೆ ದಿಸಾ ಮೀಟಿಂಗ್ನಲ್ಲಿ ನಾನು ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ. ಕಾಮಗಾರಿ ಬಗ್ಗೆ ಮಾರ್ಚ್ 31ರ ಒಳಗಾಗಿ ಆಕ್ಷನ್ ಪ್ಲಾನ್ ರೆಡಿಯಾಗಿ ಎಲ್ಲವೂ ಆಗಿದೆ. ಆದರೆ ಕಾಮಗಾರಿ ಡಿಲೇ ಯಾಕಾಗಿದೆ ಅನ್ನೋದ್ರ ಬಗ್ಗೆ ಉತ್ತರ ಕೊಡಿ. ಎಲ್ಲ ದಾಖಲೆಗಳು ಇದೆ. ಪಿಡಿಒ, ಜಿಲ್ಲಾ ಪಂಚಾಯತ್ ಸಿಇಒ, ತಾಲೂಕು ಪಂಚಾಯತ್ ಇಒ ಯಾಕೆ ಲೇಟ್ ಮಾಡಿದ್ರು ಹೇಳಿ. ಈವರೆಗೂ ಅದಕ್ಕೆ ಅನುಮೋದನೆ ಕೊಡೋಕೆ ಆಗ್ಲಿಲ್ಲ ಅನ್ನೋದಕ್ಕೂ ಉತ್ತರ ಕೊಡ್ಲಿ ಎಂದಿದ್ದಾರೆ. ಇಡೀ ಗ್ರಾಮೀಣ ಕ್ಷೇತ್ರದ ಬಗ್ಗೆ ನಾನು ಎಲ್ಲಿಯೂ ಕೂಡ ಹೇಳಿಲ್ಲ. ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಅದರ ಬಗ್ಗೆ ಹೇಳಿರ್ತೀನಿ. ನರೇಗಾ ಹಣವನ್ನ ನಾನು ಅನುದಾನ ತರುವಂತದ್ದಲ್ಲ. ಕೇಂದ್ರ ಸರ್ಕಾರದ ನರೇಗಾ ಯೋಜನೆ ಮೂಲಕ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಆಗುತ್ತೆ. ಗ್ರಾಮೀಣ ಭಾಗ ಜನರ ಕೈಗೆ ಕೆಲಸ ಕೊಡುವ ಉದ್ದೇಶವನ್ನ ನರೇಗಾ ಹೊಂದಿದೆ. ನರೇಗಾ ಯೋಜನೆಯಡಿ ಮೂಲಕ ಮೂಲಭೂತ ಸೌಕರ್ಯಗಳ ಕೊಡುವ ಕೆಲಸವಾಗುತ್ತೆ. ಗ್ರಾಮದಲ್ಲಿ ಜಾತ್ರೆ, ದೇವಸ್ಥಾನ ಅಂತ ತುರ್ತಾಗಿ ಆಕ್ಷನ್ ಪ್ಲಾನ್ ಮಾಡಿದಾಗ ಎಲ್ಲಿ ತಡವಾಗಿದೆ ಅನ್ನೋದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ಕೊಡ್ಲಿ ಎಂದಿದ್ದಾರೆ. ಸೋಮಶೇಖರ್ ನಾಯ್ಕ, ಎಸ್ಆರ್ಕಾರ್ ನ್ಯೂಸ್, ಬೆಳಗಾವಿ. ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನ ಇವತ್ತು ಇಡೀ ದೇಶದಲ್ಲಿ, ಇಡೀ ನಾಡಿನಲ್ಲಿ ಎಲ್ಲ ವರ್ಗದ ಜನ ಇನ್ವಾಲ್ವ್ ಆಗಿ ಬಹಳ ವಿಜೃಂಭಣೆಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಬಹುಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಕೊಟ್ಟಂತ ಕೊಡುಗೆ ಬಹಳ ಅಪಾರವಾದಂತಹದ್ದು. ಅದರಲ್ಲಿ ಶೋಷಿತ ಜನಾಂಗದ ಧ್ವನಿಯಾಗಿ ಸಂವಿಧಾನ ರಚನೆ ಮಾಡುವಂತ ಸಂದರ್ಭದಲ್ಲಿ ಆ ಶೋಷಿತ ಜನಾಂಗಕ್ಕೆ ಸಮಾನತೆ ಮತ್ತು ಇನ್ನೂ ಹೆಚ್ಚಿನ ರೀತಿಯಂತ ಸಾಮಾಜಿಕ ಕಳಕಳಿಯನ್ನ ವ್ಯಕ್ತಪಡಿಸಿ ಆ ಸಂವಿಧಾನ ರಚನೆ ಮಾಡುವ ಮುಖಾಂತರ ಭಾರತ ದೇಶದಲ್ಲಿ ಇವತ್ತು ಸಮಾನತೆಯ ಬಗ್ಗೆ ಹೆಚ್ಚಿನ ರೀತಿಯಂತ ತಿಳುವಳಿಕೆ ಕೊಟ್ಟು ಮತ್ತು ಸಾಮಾಜಿಕವಾಗಿ ಯಾರು ಹಿಂದುಳಿದಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಅವರೆಲ್ಲರಿಗೂ ಸಹಿತ ಈ ಮೀಸಲಾತಿ ಅನ್ನುವಂತ ಒಂದು ವಿಶೇಷವಾದಂತಹ ಸವಲತ್ತು ಕೊಡುವ ಮುಖಾಂತರ ತುಳಿತಕ್ಕೆ ಒಳಗಾದಂತಹ ಜನಾಂಗವನ್ನ ಎತ್ತಿಡುವಂತ ಕೆಲಸವನ್ನ ಇವತ್ತು ಯಾರಾದ್ರೂ ಮಾಡಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೀಗಾಗಿ ಆ ಸಂವಿಧಾನ ಎಷ್ಟು ಪವರ್ಫುಲ್ ಇದೆ ಅಂತಂದ್ರೆ ಇಡೀ ಜಗತ್ತಿಗೆ, ಎಲ್ಲ ದೇಶಗಳಿಗೆ ಒಂದು ಮಾದರಿಯಾದಂತಹ ಸಂವಿಧಾನ.